ಸರ್ ಬರ್ತಿದ್ದಾರೆ ನಮ್ಮ ಈವೆಂಟ್ಗೆ ಅಂದಾಗ ಏನ್ ಪ್ರಶ್ನೆ ಕೇಳಬಹುದು ಅಂತ ನಿಮ್ಮ ಅಭಿಮಾನಿಗಳನ್ನ ಒಂದು 4 ಜನ ಕೇಳಿದಾಗ ಇದನ್ನ ಮರೀದೆ ಕೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ OTT ಎಕ್ಸ್ಕ್ಲೂಸಿವ್ ಕನ್ನಡ ಸುದೀಪ್ ಅವರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ? ನನ್ನ ಇಂಜಿನಿಯರಿಂಗ್ ಹತ್ತಿರ ಬರ್ಬೇಕಾದ್ರೆ ನನ್ನ ಒಂದು ಕನಸಿದ್ದು ನಾನು ಬೆಳ್ಳಿ ತೆರೆಯಲ್ಲಿ ಒಂದು ನಾಯಕನಾಗಬೇಕು ಅಂತ. ಅಲ್ಲೇ ಚೆನ್ನಾಗಿದ್ದೀನಿ. ಕನ್ನಡನಲ್ಲಿ ಬೆಳೆಸ್ಬೇಕಿತ್ತು, ಕನ್ನಡನಲ್ಲಿ ತಗೊಂಡೋಗ್ಬೇಕಿತ್ತು, ಅಲ್ಲಿ ತಗೊಂಡೋಗಿದ್ದೀವಿ. ಬೆಳ್ಳಿ ತೆರೆ ಮೇಲೆ ಏನ್ ಬರುತ್ತೋ ಆಮೇಲೆ ಅದನ್ನಷ್ಟು OTT ಹಾಕ್ತಾರೆ. ಚೆನ್ನಾಗಿದೆ. ಸೂಪರ್. ಪ್ಯಾನ್ ಇಂಡಿಯಾ ಮೂವಿಗಳಾಗ್ತಾ ಇದೆ, ಬಿಗ್ ಬಜೆಟ್ ಮೂವಿಗಳಾಗ್ತಾ ಇದೆ. ಒಬ್ಬ ನಟನಾಗಿ, ನಿರ್ದೇಶಕರಾಗಿ, ಹಾಗೆ ಚಿತ್ರೋದ್ಯಮವನ್ನ ಬಹಳ ವರ್ಷದಿಂದ ನೋಡಿರೋರಾಗಿ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಬಿಗ್ ಬಜೆಟ್ ಸಿನಿಮಾ ಅನ್ನೋದು ಬರ್ಡನ್ ಆಗ್ತಿದ್ಯಾ, ಬ್ಲೆಸ್ಸಿಂಗ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ? ಏನಿಲ್ಲಮ್ಮ, ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್. ಸಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ದಿನ ಬೆಳಗಾದ್ರೆ ಮನೆ ಒಳಗಡೆ ತಿಂಡಿ ತಿನ್ನೋದು ಒಳ್ಳೇದೇ, ಮನೆ ಅಡುಗೆ ಒಳ್ಳೇದೇ, ಅಪರೂಪಕ್ಕೊಂದ್ಸತಿ ಮನೆಯವರೆಲ್ಲ ಸೇರಿ ಹೊರಗಡೆ ಊಟ ಮಾಡೋದು ಒಳ್ಳೇದೇ, ಅದೇ ತರ ಒಂದು ಎಲೆ ಊಟನೂ ಒಳ್ಳೇದೇ, ಸಿಂಪಲ್ ಆಗಿ ಒಂದು ಡಯಟ್ ಊಟನೂ ಒಳ್ಳೇದು. ಎಲ್ಲಾ ತರ ಬೇಕಾಗುತ್ತೆ ಒಂದು ಚಿತ್ರರಂಗ ಬೆಳಿಬೇಕಾದ್ರೆ. ಪ್ಯಾನ್ ಇಂಡಿಯಾ ಇಸ್ ನಾಟ್ exactly a budget oriented debate or a thing. Pan India is just an intention to reach everywhere. Now ಒಂದು ಹೇಳೋ ಕತೆ ಪ್ಯಾನ್ ಇಂಡಿಯಾ. ಓಕೆ, ರೈಟ್. ಇವಾಗ ನೀವು OTT ತಗೊಂಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಇವತ್ತಿಗೆ ಆಲ್ ಆಫ್ ಯು ಆರ್ ವಾಚಿಂಗ್ ಕೊರಿಯನ್ ಸೀರೀಸ್, ರೈಟ್? ಸೊ ಡು ಯು ಸೇ ದಟ್ ಇಸ್ ಪ್ಯಾನ್ ಇಂಡಿಯಾ? ಅವರು ಕೊರಿಯಾದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಇಟ್ ಈಸ್ ಸಚ್ ಅ ಸ್ಮಾಲ್ ಕಂಟ್ರಿ. ಅವ್ರಿಗೆ ಗೊತ್ತಿತ್ತಾ ಆಲ್ ಓವರ್ ದ ವರ್ಲ್ಡ್ ಪಾಪ್ಯುಲರ್ ಆಗ್ತಾರೆ ಅವರು, ಆಲ್ ಓವರ್ ದ ವರ್ಲ್ಡ್ ನೋಡ್ತಾರೆ. ಇವತ್ತು ನಿಮಗೆ ಇವತ್ತು ಎಲ್ಲ ಜೆನ್ಸಿ ಎಲ್ಲ ಬಂದಿದ್ದಾರೆ, ಹಿಂಗೆ ಎಲ್ಲ ಅಲ್ಲಿಂದನೇ ಬಂದಿರೋದು, ಯಾವುದು ಇಂಡಿಯನ್ ಕಲ್ಚರ್ ಅಲ್ಲ ಅದು. ಕರೆಕ್ಟ್. ಸೊ ಐ ಥಿಂಕ್ ವಾಂಟಿಂಗ್ ಟು ಡೂ ಬೆಟರ್, ವಾಂಟಿಂಗ್ ಟು ಗ್ರೋ, ಕನ್ನಡ ಚಿತ್ರರಂಗನ ಅಥವಾ ಭಾರತೀಯ ಚಿತ್ರರಂಗನ ತಗೊಂಡು ಬೇರೆ ಕಡೆ ಹೋಗೋಕೆ ಆಸೆ ಪಡೋದು, ಕನ್ನಡ ಚಿತ್ರರಂಗನ ತಗೊಂಡಾಗ ಇಡೀ ಭಾರತದಲ್ಲಿ ಹೋಗ್ಬೇಕದು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಪ್ಯಾನ್ ಇಂಡಿಯಾ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಬೇರೆ ಟರ್ಮ್ ಇಲ್ಲ. ಸೊ ವೆನ್ ಯು ಸಿಟ್ ಓವರ್ ಹಿಯರ್ ದೇ ವಾಂಟ್ ಟು ಪುಟ್ ಇಟ್ ಅಸ್ ಆಲ್ ಓವರ್ ಲ್ಯಾಂಗ್ವೇಜ್ ಇರೋದ್ರಿಂದ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ದಟ್ಸ್ ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ವೈಯಕ್ತಿಕವಾಗಿ ನಿಮಗೆ ಕೆಪಾಸಿಟಿ ಇದ್ದು ನೀವು ಡೋಂಟ್ ಫರ್ಗೆಟ್, ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಇಟ್ ಇಸ್ a lot of budget for promotions. ನೀವು ಸಿನಿಮಾ ಮೇ ಬಿ ಈವನ್ ದ ಸಿನಿಮಾ ಕನ್ನಡ ಬಡ್ಜೆಟ್ ಅಲ್ಲಿ ಏನು ತೆಗಿತಾ ಇದೀವಿ ಅದೇ ಬಡ್ಜೆಟ್ ಇರ್ಬೋದು, ಕರೆಕ್ಟ್? ಬಟ್ ಪ್ರಮೋಷನ್ಸ್ ಅಂತ ಏನ್ ಮಾಡ್ತೀವಿ ದಟ್ ನೀಡ್ಸ್ ಅ ಲಾಟ್ ಆಫ್ ಮನಿ. ಸೊ ಆ ಕೆಪಾಸಿಟಿ ಒಬ್ಬ ನಿರ್ಮಾಪಕರಿಗಿದ್ರೆ ಹಾಗಂತ ದೇ ಆರ್ ನಾಟ್ ನೆಗ್ಲೆಕ್ಟಿಂಗ್ ಕನ್ನಡ. ಮ್ಯಾಮ್, ಫಸ್ಟ್ ಪ್ರಯಾರಿಟಿ ಕನ್ನಡ, ಯಾಕಂತ ತೆಗ್ದಿರೋದು ಕನ್ನಡದಲ್ಲಿ ಅವರು. ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ರಾಂಗ್ ಅಂಡ್ ಇಟ್ ಈಸ್ ನಾಟ್ ಅ ಬರ್ಡನ್ ಅಟ್ ಆಲ್. ಮುಂದಿನ ಪ್ರಶ್ನೆನೂ ಕೂಡ ಇದು ಬಹುಶಃ ಕೌನ್ ಬನೇಗಾ ಕರೋಡ್ಪತಿಲಿ ಹೋಗ್ಬೋದು ಅನ್ಸುತ್ತೆ. ಕ್ಲೀಶೆ ಪ್ರಶ್ನೆ ಅನ್ನಿಸ್ಬೋದು, ಬಟ್ ನಮ್ಮ ವೀಕ್ಷಕರಿಗೆ ಉತ್ತರ ಬೇಕು. ಸುದೀಪ್ ಅವ್ರು ಯಾಕೆ ವರ್ಷಕ್ಕೆ ಒಂದೇ ಮೂವಿ ಕೊಡ್ತಾರೆ? ಸುದೀಪ್ ಅವ್ರನ್ನ ಪದೇ ಪದೇ ಸ್ಕ್ರೀನ್ ಮೇಲೆ ನೋಡ್ತಾ ಇರಬೇಕು ಅನ್ನೋ ಆಸೆ ಇದೆ ಬೇರೆ ಬೇರೆ ಪಾತ್ರದಲ್ಲಿ. ಹಿಂಗಾಗಿ ಅಟ್ಲೀಸ್ಟ್ 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಮೂವಿನಾದ್ರೂ ಕೊಡಿ ಅಂತ ಹೇಳಿ ತುಂಬಾ ಜನ ಅಭಿಮಾನಿಗಳು ಕೇಳ್ತಾರೆ. ನಾನೇನು ಆಕ್ಟರ್ ತರ ಕಾಣ್ತಾ ಇದೀನೋ ಫ್ಯಾಕ್ಟರಿ ತರ ಕಾಣಿಸ್ತಾ ಇದೀನಿ? 3 ತಿಂಗಳಿಗೊಂದು, 3 ನನ್ಗಲ್ಲ ಈ ಉತ್ತರ, ನನ್ಗಲ್ಲ, ಅಭಿಮಾನಿಗಳಿಗೆ. 3 ತಿಂಗಳಿಗೊಂದು. ಆಹಾ ಚಕ್ರವರ್ತಿ, ನೀನ್ ಎಷ್ಟು ಒಳ್ಳೆ ತಂದೆ, 3 ತಿಂಗಳಿಗೊಂದು ಮಗು ಹುಟ್ಸು ಆಗುತ್ತಾ? ಇಟ್ಸ್ ನಾಟ್ ಪಾಸಿಬಲ್. ಐ ಥಿಂಕ್ ಇಟ್ಸ್ ಜಸ್ಟ್ ಟೂ ಮಚ್. ಐ ಮೀನ್, ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ, ಸಿನಿಮಾ ಹೋಗ್ತಾ ಇಲ್ಲ ರೀ. ಸಿನಿಮಾ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಕತೆ ಬೇಕಾಗುತ್ತೆ. ಒಳ್ಳೆ ಕತೆ ಅಂತ ತಕ್ಷಣ ನಾನು ಹೇಳೋದು ನಾವು ಆಯ್ಕೆ ಮಾಡಿದ್ದೆಲ್ಲ ಒಳ್ಳೆ ಕತೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಸೇಯಿಂಗ್ ಇಷ್ಟು ವರ್ಷಗಳಾದ್ಮೇಲೆ ವಿ ಲುಕ್ ಫಾರ್ವರ್ಡ್ ಟು ಸಮಥಿಂಗ್ ನ್ಯೂ, ಸಮಥಿಂಗ್ ದಟ್ ಕ್ಯಾನ್ ಎಕ್ಸೈಟ್ ಮೀ. ಅಂಡ್ ನಾಟ್ ಓನ್ಲಿ ದಟ್, ಪ್ರತಿ ಸಲ ನಾವು ಲೈಕ್ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಜುಲೈ we went on floor 2023 ಜುಲೈ ಹೋದಾಗ ಎಷ್ಟು ಸ್ಪೀಡ್ ಆಗಿ ವಿ ಹ್ಯಾಡ್ ಪ್ಲಾನ್ಡ್ ಅಂದ್ರೆ ವಿ ವಾಂಟೆಡ್ ಟು ರಿಲೀಸ್ ಇನ್ 2023 ಇಟ್ ಸೆಲ್ಫ್ ಡಿಸೆಂಬರ್. ಸೊ 7 months 6 months 7 months ಅಲ್ಲಿ ಫಿನಿಶ್ ಮಾಡಿ ಬಂದ್ಬಿಡ್ಬೇಕದು ಅನ್ನೋ ತರ. ವಾಟ್ ಕ್ಯಾನ್ ವಿ ಡೂ? ಅನ್ಫಾರ್ಚುನೇಟ್ಲಿ ನವೆಂಬರ್ ಎಂಡ್ ಅಲ್ಲಿ, ನವೆಂಬರ್ ಟೈಮಲ್ಲಿ there were floods in Chennai. ಶೂಟಿಂಗ್ ಸ್ಟಾಪ್ ಆಯಿತು. ಶೂಟಿಂಗ್ ವಾಪಸ್ ಸ್ಟಾರ್ಟ್ ಆಗೋದ್ರೊಳಗೆ ಲಾಟ್ ಆಫ್ ಆಕ್ಟರ್ಸ್ ಡೇಟ್ಸ್ ಕೇಮ್ ಟು ಅ ಪ್ರಾಬ್ಲಮ್. ಮತ್ತೆ ಒಂದೊಂದೇ ಸಾರ್ಟ್ ಔಟ್ ಮಾಡ್ಕೊಂಡು ಬರೋಷ್ಟ್ರೊಳಗೆ ಲಾಟ್ ಆಫ್ ಅದರ್ ಇಶ್ಯೂಸ್ were there and we finally came in 2024 December, 1 year later.
ಯು ಅಂಡರ್ಸ್ಟ್ಯಾಂಡ್? ಸೊ ಸಮ್ಟೈಮ್ಸ್ ಏನಾಗುತ್ತೆ, ಸಿನಿಮಾ ನಮ್ಮ ಹಿಡಿತದಲ್ಲಿ ಇರಲ್ಲ. ಪ್ರಯತ್ನ ಇವತ್ತಿಗೂ ಇದೆ. ಇವತ್ತಿಗೂ ನಾನು ಕತೆ ಕೂರ್ಬೇಕಾದ್ರೆ ಮಾಡ್ಬೇಕಾದ್ರೆ ವಿ ಹವ್ ಆಲ್ರೆಡಿ ಸ್ಟಾರ್ಟೆಡ್ ಬಿಲ್ಲಾರಂಗ ಭಾಷಾ, ಬಟ್ ಸೈಮಲ್ಟೇನಿಯಸ್ಲಿ ಲಾಟ್ ಆಫ್ ಅದರ್ ಪ್ರಾಜೆಕ್ಟ್ಸ್ ಪ್ಲಾನ್ ಮಾಡಿ. ಯು ವೋಂಟ್ ಬಿಲೀವ್, ನಾನು ಅಟೆಂಪ್ಟ್ ಬಂದು ನಾಟ್ ಜಸ್ಟ್ ಬಿಗ್ ಫಿಲ್ಮ್ಸ್, ಸ್ಮಾಲೆಸ್ಟ್ ಫಿಲ್ಮ್ಸ್. ಈ ಬಡ್ಜೆಟ್ ಆದ್ರೂ ಓಕೆ, ನನಗೆ ಕಾಂಟೆಂಟ್ ಇರಲಿ, ಚೆನ್ನಾಗಿರಲಿ. ಚಿತ್ರರಂಗಕ್ಕೆ ನಾನು ಇನ್ನೊಂದಿಷ್ಟು ಸಿನಿಮಾಗಳು ಕೊಡಬೇಕಾಗುತ್ತೆ, ದರ್ ಇಸ್ ಇಶ್ಯೂಸ್ ವಿ ಹ್ಯಾವ್ ಟು ಡೂ ಅಂತ ಆ ಶತ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ. ಅಂಡ್ ಐ ಡೋಂಟ್ ಥಿಂಕ್ ಸೊ ದಟ್ ಐ ಆಮ್ ಲೈಯಿಂಗ್ ವೆನ್ ಐ ಸೇ ದಿಸ್, ದಟ್ ಐ ಆಮ್ ಟ್ರೈಯಿಂಗ್. ಅಂಡ್ ಹೋಪ್ಫುಲಿ ಈ ಇಯರ್ ಎಂಡ್ ಒಳಗೆ ಒಂದು ಕೊಟ್ಟು ನೆಕ್ಸ್ಟ್ ಇಯರ್ ಇಂದ 2 ಫಿಲ್ಮ್ಸ್ ಮಾಡೋ ಪ್ರಯತ್ನ ತುಂಬಾ ಇದೆ ನಿಜವಾಗ್ಲೂ. ಸೊ ಆದಷ್ಟು ಬೇಗ ಸುದೀಪ್ ಸರ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಒಂದಷ್ಟು ಉತ್ತರ ಸಿಕ್ತು ಅಂತ ಬಯಸ್ತೀನಿ. ಸುದೀಪ್ ಸರ್, ಇವತ್ತು ಬೆಳಗಿನ ಪ್ಯಾನೆಲ್ ನಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಹಾಗೆ ನಾಗಾಭರಣ ಅವರು ಇರಬೇಕಾದ್ರೆ ಸಿನಿಮಾ ಬಗ್ಗೆ ಮಾತನಾಡ್ತಾ, ಈಗ ಸಿನಿಮಾ ಕ್ಷೇತ್ರ ಇಟ್ಸ್ ಬಿಕಮ್ ಮೋರ್ ಡೆಮೋಕ್ರೆಟಿಕ್, ಯಾರು ಬೇಕಾದ್ರೂ ಬರ್ಬೋದು, ಚಿತ್ರ ಮಾಡಬಹುದು ಅನ್ನೋ ತರ ಆಗಿದೆ. ಹಿಂದಿನ ಕಾಲದಲ್ಲೆಲ್ಲ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದು ತುಂಬಾ ಕಷ್ಟ ಆಯ್ತು, ಬಟ್ ಇವಾಗ ಇಟ್ಸ್ ಮೋರ್ ಓಪನ್ ನಾವ್. ಬಟ್ ಸ್ಟಿಕ್ ಆನ್ ಆಗೋದು ತುಂಬಾ ಕಷ್ಟ ಅಂತ ಹೇಳಿ ಅವರ ಅಭಿಪ್ರಾಯ ತಿಳಿಸ್ತಾ ಇದ್ರು. ಸುದೀಪ್ ಸರ್ಗೆ ನಾನು ಅದೇ ಪ್ರಶ್ನೆನ ಎಕ್ಸ್ಟೆಂಡ್ ಮಾಡಿ ಕೇಳ್ತೀನಿ. ಸ್ಪರ್ಶ ಹುಚ್ಚಾಯಿಂದ ಪ್ರಾರಂಭವಾಗಿ ಇವತ್ತು ಇನ್ನೂ 10 ವರ್ಷ ಸುದೀಪ್ ಅವರು ಈ ದಿನಕ್ಕೂ ಪ್ರಸ್ತುತರಾಗಿ ಇರ್ತಾರೆ ಅಂದ್ರೆ, ವಾಟ್ ಇಸ್ ದಟ್ ಸ್ಪೆಷಲ್ ಥಿಂಗ್ ವಿಚ್ ಇಸ್ ಮೇಕಿಂಗ್ ಯು ಟು ಸ್ಟಿಕ್ ಆನ್? I don't know. No. The truth is, I don't know. See, how can I say that I know ನನಗೆ ಒಬ್ಬ ಉಳ್ಕೊಬೇಕಾದ್ರೆ, ಚಿತ್ರರಂಗದಲ್ಲಿ ಸಕ್ಸಸ್ಫುಲ್ ಆಗಬೇಕಾದ್ರೆ, ದಿಸ್ ಇಸ್ ದ ಫಾರ್ಮುಲೆ. ಹೌ ಡು ಐ ಸೇ? ಐ ಡೋಂಟ್ ನೋ. ಇವತ್ತಿಗೆ ನಾವು ಸಕ್ಸಸ್ ಆದ ತಕ್ಷಣ ದೊಡ್ಡ ರೀತಿಯ ಒಳಗೆ ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ಪ್ಯಾಷನ್, ಕಮ್ ಆನ್, ಇಟ್ಸ್ ನಾಟ್ ಟ್ರೂ. ನನ್ನ ಮನೇಲಿ ನನ್ನೊಟ್ಟಿಗೆ ಕೆಲಸ ಮಾಡೋ ಪ್ರತಿ ಹುಡುಗರು ಹಾರ್ಡ್ ವರ್ಕೇ ಮಾಡ್ತಾರೆ. ದಟ್ ಈಸ್ ನಾಟ್ ದ ಪಾಯಿಂಟ್ ಹಿಯರ್. ದ ಪಾಯಿಂಟ್ ಇಸ್ ಸಮಟೈಮ್ಸ್ ಯು ಆರ್ ಜಸ್ಟ್ ಡೆಸ್ಟಿನ್ಡ್. ಸಮಟೈಮ್ಸ್ ಮೇ ಬಿ ನಿಮಗೆ 2 ವರ್ಷ ಆದ್ಮೇಲೆ ಇಂಟ್ರೆಸ್ಟ್ ಇರಲ್ಲ. Got it? It's a lot of thing. It's a lot of thing put together for you to be where you are. Luck factor ಬರುತ್ತೆ, ನಿಮ್ಮ ಡಿಟರ್ಮಿನೇಷನ್ ಬರುತ್ತೆ, ನಿಮ್ಮ ಫೋಕಸ್ ಬರುತ್ತೆ. ಸಿ, ಇವಾಗ ಹೇಳೋದಕ್ಕೆ ಇವಾಗ ಕೆಲವು ಸಿಂಪಲ್ ಥಿಂಗ್ಸ್ ಇಸ್, ಐ ಡೋಂಟ್ ನೋ. ನೀವು ನನಗೆ ಕೇಳಕ್ ಹೋದ್ರೆ ಇವತ್ತು ಐ ಜಸ್ಟ್ ಡಿಂಟ್ ನೋ ವಾಟ್ ಎಲ್ಸ್ ಟು ಡೂ. ಐ ಮೀನ್, ಐ ವಾಸ್ ಪ್ಯಾಷನೇಟ್, ಐ ವಾಸ್ ಅನ್ ಎಂಜಿನಿಯರ್, ಐ ವಾಸ್ ಅ ಕ್ರಿಕೆಟರ್ ಅಟ್ ದ ಟೈಮ್, ಬಟ್ ದೆನ್ ಐ ವಾಂಟೆಡ್ ಟು ಡೂ ದಿಸ್ ಅಂಡ್ ಐ ವುಡ್ ನೆವರ್ ಗಿವ್ ಅಪ್. ನನಗೂ ಆಗಿದೆ, ಫ್ಲಾಪ್ಸ್ ಆಗಿದೆ, ಸಿನಿಮಾಗಳು ಬಂದಿಲ್ಲ, ನಾನು ಮನೇಲಿ 1 ವರ್ಷ ಕೂತಿದ್ದೀನಿ, ನನಗೂ ಏನೂ ಆಗಿಲ್ಲ. ಬಟ್ ನನಗೆ ಅದು ಯಾವತ್ತು ಕಷ್ಟನೂ ಅನ್ಸಿಲ್ಲ, ಏನು ಅನ್ಸಿಲ್ಲ. ಐ ವೆಂಟ್ ಆನ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಐ ಕ್ಯಾನ್ ಓನ್ಲಿ ಸೇ, ಇವಾಗ ಒಂದು ಬುಕ್ ನಿಮ್ಮ ಮುಂದೆ ಇಟ್ಟರೆ, ಬುಕ್ ವಿಲ್ ನೆವರ್ ಟಾಕ್ ಟು ಯು ಸೇಯಿಂಗ್ ದಟ್ ಇದು ನನ್ನಲ್ಲಿ ಇಷ್ಟು ವಿಷಯ ಇದೆ, ನೀವು ಓದು ಅಂತ. ಇಟ್ ವಿಲ್ ಬಿ ಜಸ್ಟ್ ದೇ. ಯು ಪಿಕ್ ಅಪ್ ದ ಬುಕ್ ಅಂಡ್ ಸಿ ವಾಟ್ ಕ್ಯಾನ್ ಯು ಲರ್ನ್ ಫ್ರಮ್ ದಟ್. ವಿ ಆರ್ ಜಸ್ಟ್ ಬುಕ್ಸ್, ಮ್ಯಾನ್. You can study me and do what you want to do. I have no answer to that. But ಅವ್ರು ಹೇಳ್ದಾಗೆ ಸ್ಟಿಕ್ ಆನ್ ಆಗೋದು ಕಷ್ಟ ಅಂತಂದ್ರೆ, ಐ ಥಿಂಕ್ ದಟ್ ಇಸ್ ದೇರ್ ಇನ್ ಎವ್ರಿ ಪ್ರೊಫೆಷನ್. ಟ್ರೂ, ಅವ್ರು ಹೇಳಿದ ಸರ್ ಎಲ್ಲ ಹೇಳಿ ಟ್ರೂನೇ, ಬಟ್ ಇಟ್ ಇಸ್ ದೇರ್ ಇನ್ ಎವ್ರಿ ಪ್ರೊಫೆಷನ್.